Good morning, children. A pleasant welcome to today's class. Dear children, in the last class, we have started the new chapter from algebra, that is, algebraic expressions and identities. In that lesson, we have discussed about algebraic expression, term, constant, variables, coefficient, monomial, binomial, trinomial, polynomial, like terms, unlike terms, and addition and subtraction of like terms, multiplication of like terms and unlike terms. Isn't it? In today's class, let's solve the problems based on these. So, while explaining the problems, once again, we'll recall the definitions of those terms. ಪ್ರೀತಿಯ ಮಕ್ಕಳೇ, ನಾವು ಇಂದಿನ ತರಗತಿಯಲ್ಲಿ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಸ್ ಆ್ಯಂಡ್ ಐಡೆಂಟಿಟೀಸ್ ಅನ್ನೋ ಒಂದು ಲೆಸನ್ನ ಸ್ಟಾರ್ಟ್ ಮಾಡಿದ್ವಿ. ಸೊ ಅದರಲ್ಲಿ ಬರೋ ಇಂಪಾರ್ಟೆಂಟ್ ಟರ್ಮ್ಸ್ ಮತ್ತು ಡೆಫಿನೇಷನ್ಸ್ನ ನಾವೆಲ್ಲ ಕಲ್ತ್ಕೊಂಡಿದ್ದೀವಿ, ಹೌದಲ್ವಾ? ಸೊ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಅಂದ್ರೇನು, ಮೊನೋಮಿಯಲ್ ಅಂದ್ರೇನು, ಬೈನೋಮಿಯಲ್ ಅಂದ್ರೇನು, ಟ್ರೈನೋಮಿಯಲ್ ಅಂದ್ರೇನು, ಕಾನ್ಸ್ಟೆಂಟ್ ಅಂದ್ರೇನು, ವೇರಿಯಬಲ್ ಅಂದ್ರೇನು, ಹೌದಲ್ವಾ? ಲೈಕ್ ಟರ್ಮ್ಸ್ ಅಂದ್ರೇನು, ಅನ್ಲೈಕ್ ಟರ್ಮ್ಸ್ ಅಂದ್ರೇನು, ಸೊ ಯಾವಾಗ ನಾವು ಲೈಕ್ ಟರ್ಮ್ಸ್ನ ಆ್ಯಡ್ ಮಾಡ್ತೇವೆ, ಸೊ ಯಾವಾಗ ಸಬ್ಟ್ರಾಕ್ಟ್ ಮಾಡ್ತೇವೆ ಅನ್ನೋದನ್ನೆಲ್ಲ ಕಲ್ತ್ಕೊಂಡಿದ್ದೀವಿ, ಹೌದಲ್ವಾ? ಹಾಗಾದರೆ ಇವತ್ತು ಆ ಒಂದು ಏನು ಕಾನ್ಸೆಪ್ಟ್ ಮೇಲೆ ಇರೋ ಪ್ರಾಬ್ಲಮ್ಸ್ನ ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಸೊ ನಾನು ಸಾಲ್ವ್ ಮಾಡ್ತಾ ಇನ್ನೊಮ್ಮೆ ಆ ಒಂದು ಡೆಫಿನೇಷನ್ಸನ್ನ ನಿಮಗೆ ರೀಕಾಲ್ ಮಾಡ್ತೀನಿ. ಓಕೆ, ಲೆಟ್ಸ್ ಸಾಲ್ವ್ ದ ಎಕ್ಸಸೈಸ್ 6.1. ಐಡೆಂಟಿಫೈ ದ ಟರ್ಮ್ಸ್, their coefficients for each of the following expression. ಸೊ ಇಲ್ಲೊಂದಷ್ಟು ಎಕ್ಸ್ಪ್ರೆಷನ್ನ ಕೊಟ್ಟಿದ್ದಾರೆ. ಹಾಗಾದರೆ ಇಲ್ಲಿ ನಾವೇನು ಮಾಡಬೇಕು, ಇಲ್ಲಿ ಟರ್ಮ್ಸ್ ಯಾವುದು ಅಂತ ನಾವು ಫೈಂಡ್ ಔಟ್ ಮಾಡಬೇಕು, ಹಾಗೆ ಅದರ ಒಂದು ಕೋಎಫಿಷಿಯಂಟ್ನ ಕೂಡ ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕು ಮಕ್ಕಳ. ಓಕೆ, ಸೊ ಆ್ಯಸ್ ವಿ ನೋ ದಟ್ ಆನ್ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಇಟ್ಸ್ ಕನೆಕ್ಟೆಡ್ ಬೈ ದ ಟರ್ಮ್ಸ್ ವಿತ್ ಆಪ್ರೇಷನ್, ಹೌದಲ್ವಾ? ಸೊ ಹಲವಾರು ಟರ್ಮ್ಸು ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಆಪ್ರೇಷನ್ನಿಂದ ಕನೆಕ್ಟ್ ಆಗಿರೋ ಒಂದು ಇಕ್ವೇಷನನ್ನು ನಾವು ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಅಂತ ಹೇಳ್ತೇವೆ. ಓಕೆ, ಸೊ ಅದರಲ್ಲಿ ನೋಡಿ, ಪ್ರತಿಯೊಂದು ಆಪ್ರೇಷನ್ ಏನು ಮಾಡುತ್ತೆ, ಆ ಒಂದು ಟರ್ಮ್ಸನ್ನ ನಮಗೆ ಸಪ್ರೇಟ್ ಮಾಡುತ್ತೆ, ಹೌದಲ್ವಾ? ಸೊ ನೋಡಿ, ಇಲ್ಲಿ 5xy z² ಮೈನಸ್ 3zy ಅನ್ನೋದು ಒಂದು ಎಕ್ಸ್ಪ್ರೆಷನ್. ಸೊ ಈಗೇನಾಯಿತು, ನಮಗೆ ಈಗ ಇಲ್ಲಿ ಎಷ್ಟು ಟರ್ಮ್ಸ್ ಇದೆ? ಇಲ್ಲಿ 2 ಟರ್ಮ್ ಇದೆ, ಬಿಕಾಸ್ ಇಟ್ ಈಸ್ ಸಪ್ರೇಟೆಡ್ ಬೈ ಮೈನಸ್. ಹಾಗಾದರೆ ಇಲ್ಲಿ ಟರ್ಮ್ಸ್ ಯಾವುದು, ಕೋಎಫಿಷಿಯಂಟ್ ಯಾವುದು ಅಂತ ನಾವು ಬರೀತಾ ಹೋಗಬೇಕು. ಓಕೆ, ಸೊ ಈಗ ಫಸ್ಟ್ ಕ್ವೆಶನು, ಟರ್ಮ್ಸ್ ಎಷ್ಟು ಟರ್ಮ್ಸ್ ಇದೆ? 2 ಟರ್ಮ್ಸ್ ಇದೆ, 5xyz² and minus 3zy. 5xyz² and minus 3zy are the 2 terms here. Okay, so ಹಾಗಾದರೆ ಕೋಎಫಿಷಿಯಂಟ್ ಯಾವುದು? ಕೋಎಫಿಷಿಯಂಟ್ ಇನ್ 5xyz², ನಾನು ಹೇಳಿದ್ದೆ ಕೋಎಫಿಷಿಯಂಟ್ ಈಸ್ ನಥಿಂಗ್ ಬಟ್ ಇಲ್ಲಿ ನಾವೇನು ತೊಗೊಳ್ತೇವೆ, ನ್ಯೂಮರಿಕಲ್ ಕೋಎಫಿಷಿಯಂಟ್ನ ತೊಗೊಳ್ತೀವಿ, ಅಂದರೆ ಸೊ ಆ ನಂಬರ್ನ ಮಾತ್ರ ತೊಗೊಳ್ತೀವಿ. ನೋಡಿ, xyz² ಕೋಎಫಿಷಿಯಂಟ್ ಏನು 5 ಆ್ಯಂಡ್ ಮೈನಸ್ 3zy ಕೋಎಫಿಷಿಯಂಟ್ ಏನು, zyಗೆ ಕೋಎಫಿಷಿಯಂಟ್ ಏನು -3. ಓಕೆ, ಸೊ ಇಲ್ಲಿ ಕೋಎಫಿಷಿಯಂಟ್ ಮೀನ್ಸ್ ಇಲ್ಲಿ ನ್ಯೂಮರಿಕಲ್ ಕೋಎಫಿಷಿಯಂಟ್ನ ನಾವು ತೊಗೊಳ್ತಾ ಇದ್ದೀವಿ. ಸೊ ಕೋಎಫಿಷಿಯಂಟ್ ಆಫ್ 5xyz² ಈಸ್ 5. xyz² ಬಿಟ್ಟು ರಿಮೈನಿಂಗ್ ಏನಿದೆ ಮಕ್ಕಳ? 5 ಇದೆ. ಸೊ ಮೈನಸ್ 3zy, ಇಲ್ಲಿ zyನ ಬಿಟ್ಟರೆ ಏನಿದೆ? -3 ಇದೆ. ಓಕೆ, ನೆಕ್ಸ್ಟ್ ಸೆಕೆಂಡ್ ಒನ್, 1 + x + x². ಸೊ ಹಾಗಾದ್ರೆ ಇಲ್ಲಿ ಎಷ್ಟು ಟರ್ಮ್ಸ್ ಇದೆ? 3 ಟರ್ಮ್ಸ್ ಇದೆ. ನೋಡಿ, 1 ಅನ್ನೋದು ಒಂದು ಟರ್ಮು, x ಅನ್ನೋದು ಒಂದು ಟರ್ಮು, x² ಅನ್ನೋದು ಒಂದು ಟರ್ಮ್. ಸೊ ಟರ್ಮ್ಸ್ ಯಾವುದ್ಯಾವುದು? 1, x and x². ಕೋಎಫಿಷಿಯಂಟ್ ಆಫ್ x ಆ್ಯಂಡ್ x² ಈಸ್, ನೋಡಿ ಇಲ್ಲಿ ಎಕ್ಸು ಮತ್ತು x² ಎರಡಕ್ಕೂ ಕೂಡ ಕೋಎಫಿಷಿಯಂಟ್ ಏನು? 1. ಬಿಕಾಸ್ ಎಕ್ಸಿಂದನೂ ಏನೂ ಇಲ್ಲ, x²ಇಂದನೂ ಏನೂ ಇಲ್ಲ. ಸೊ ಏನೂ ಇಲ್ಲ ಅಂದರೆ ನಾವೇನು ತೊಗೊಳ್ತೇವೆ? 1 ಇದೆ ಅಂತ ಕನ್ಸಿಡರ್ ಮಾಡ್ತೇವೆ. ಸೊ ಕೋಎಫಿಷಿಯಂಟ್ ಆಫ್ x ಆ್ಯಂಡ್ ಆಫ್ x² ಈಸ್ 1. ಸೊ ಎಕ್ಸಿಗೂ ಕೋಎಫಿಷಿಯಂಟ್ 1, x²ಗೂ ಕೂಡ ಕೋಎಫಿಷಿಯಂಟು 1. ಸೊ ಇಲ್ಲಿ 1 ಅನ್ನೋದೇನು? 1 ಅನ್ನೋದು ವಾಟ್? ಇಟ್ ಈಸ್ ಅ ಕಾನ್ಸ್ಟೆಂಟ್. ಸೊ ಕಾನ್ಸ್ಟೆಂಟ್ ಹ್ಯಾವ್ ಅ ಫಿಕ್ಸ್ಡ್ ವ್ಯಾಲ್ಯೂ. ಕಾನ್ಸ್ಟೆಂಟಿಗೆ ಫಿಕ್ಸ್ಡ್ ವ್ಯಾಲ್ಯೂ ಇರುತ್ತೆ ಆ್ಯಂಡ್ ನಂಬರ್ಸಿಂದ ಮಾತ್ರ ರೆಪ್ರೆಸೆಂಟ್ ಮಾಡ್ತೀವಿ ಕಾನ್ಸ್ಟೆಂಟ್ನ. ಆದರೆ ವೇರಿಯಬಲ್ ಡಸ್ ನಾಟ್ ಹ್ಯಾವ್ ಅ ಫಿಕ್ಸ್ಡ್ ವ್ಯಾಲ್ಯೂ ಆ್ಯಂಡ್ ಇಟ್ ಈಸ್ ರೆಪ್ರೆಸೆಂಟೆಡ್ ಬೈ ಆಲ್ಫಾಬೆಟ್ಸಿಂದ ರೆಪ್ರೆಸೆಂಟ್ ಮಾಡೋದು. ವೇರಿಯಬಲ್ ಬರೀ ನಂಬರ್ಸ್ ಇದ್ದರೆ ಕಾನ್ಸ್ಟೆಂಟ್. ಓಕೆ, ಇದು ಕಾನ್ಸ್ಟೆಂಟ್ ಮತ್ತು ವೇರಿಯಬಲ್ ಅಂದರೆ ಏನು ಅಂತ ಇನ್ನೊಂದ್ಸರಿ ರೀಕಾಲ್ ಮಾಡ್ಕೊಂಡ್ರೆ ಅಲ್ವಾ? ನೆಕ್ಸ್ಟ್, 4x² ಮೈನಸ್ 4x² z² ಪ್ಲಸ್ z². ನೋಡಿ, ಇಲ್ಲಿ ಒಂದು ಮೈನಸ್ ಒಂದು ಪ್ಲಸ್ ಇದೆ. ಸೊ ಈ ಒಂದು ಎಕ್ಸ್ಪ್ರೆಷನ್ನ ಸಪ್ರೇಟ್ ಮಾಡಿದೆ. 1, 2, 3 ಎಷ್ಟು ಟರ್ಮ್ಸ್ ಇದೆ ಮಕ್ಕಳ? 3 ಟರ್ಮ್ಸ್ ಇದೆ. ಓಕೆ, ಸೊ 4x² y² ಕಾಮಾ minus 4x square y square z square and z square are the what? 3 terms. So coefficient ನೋಡಿ ಈಗ
4x² y² ಕೋಎಫಿಷಿಯಂಟ್ ಏನು 4 ವೆರಿ ಸಿಂಪಲ್. ಸೊ -4x² y² z² ಕೋಎಫಿಷಿಯಂಟ್ ಏನು -4 ನೋಡಿ. ಕೋಎಫಿಷಿಯಂಟ್ ಆಫ್ -4x² y² z² ಈಸ್ -4 ಆ್ಯಂಡ್ ಕೋಎಫಿಷಿಯಂಟ್ ಆಫ್ z² ಏನು 1. ದ ಕೋಎಫಿಷಿಯಂಟ್ ಆಫ್ z² ಈಸ್ 1 ಏನೂ ಇಲ್ಲ ಅಂದ್ರಲ್ಲಿ 1 ಇದೆ ಅಂತ ನಾವು ಕನ್ಸಿಡರ್ ಮಾಡಬೇಕು. ಓಕೆ ಕ್ಲಿಯರ್. ನೆಕ್ಸ್ಟ್ ಫೋರ್ತ್ ಒನ್ ಕ್ವೆಶನ್ ಏನಿದೆ ನೋಡಿ. 3 - PQ + QR - RP. ಸೊ ಎಷ್ಟು ಟರ್ಮ್ಸ್ ಇದೆ 4 ಟರ್ಮ್ಸ್ ಇದೆ. ಸೊ 3 ಅನ್ನೋದು ಒಂದು ಟರ್ಮ್, -PQ ಅನ್ನೋದು ಒಂದು ಟರ್ಮ್, QR ಅನ್ನೋದು ಒಂದು ಟರ್ಮ್ ಆ್ಯಂಡ್ -RP ಅನ್ನೋದು ಕೂಡ ಒಂದು ಟರ್ಮ್. ಸೊ ಹಾಗಾದರೆ ಕೋಎಫಿಷಿಯಂಟ್ ಬರೆಯೋಣ. ಕೋಎಫಿಷಿಯಂಟ್ ನೋಡಿ ಯಾವುದಕ್ಕೆ ಬರೀಬೇಕು, ಓನ್ಲಿ ಫಾರ್ ದ ವೇರಿಯಬಲ್ಸ್. ಸೊ ಇಲ್ಲಿ -PQಗೆ PQ ಇಂದ ಏನಾದರೂ ಇದೆಯಾ, ಏನೂ ಕೂಡ ಇಲ್ಲ. ಸೊ ಅವಾಗ ಏನಂತ ತೊಗೊಳ್ಳೋಣ ನಾವು -1. ನೀವು PQಗೆ ಕೋಎಫಿಷಿಯಂಟ್ ತೊಗೊಳ್ತಾ ಇರೋದು ನೋಡಿ. ಸೊ -PQಗೆ ಕೋಎಫಿಷಿಯಂಟು 1. ಸೊ ಇಲ್ಲಿ -PQಗೆ ಕೋಎಫಿಷಿಯಂಟು 1 ಆಗುತ್ತೆ. ಇಲ್ಲಿ ಬರೀ PQ ಅಂತ ತೊಗೊಂಡ್ರೆ -1 ಆಗುತ್ತೆ. ಸೊ ಈಗ -PQಗೆ ಕೋಎಫಿಷಿಯಂಟ್ ಅಂತ ತೊಗೊಂಡ್ರೆ ಬರೀ 1 ತೊಗೊಳ್ಬೇಕಾಗತ್ತೆ. ಇಲ್ಲಿ ಅಥವಾ +PQ ಮಾಡ್ಕೊಂಬೋಣ ಇದನ್ನು. ಓಕೆ, ಸೊ +PQಗೆ ಕೋಎಫಿಷಿಯಂಟ್ ಏನು -1. ಮೈನಸ್ಸಿಂದ ಮುಂದೆ ಒಂದು ನಂಬರ್, ಸೊ -1 PQ. ಸೊ PQಗೆ ಕೋಎಫಿಷಿಯಂಟು -1. -PQಗೆ ಕೋಎಫಿಷಿಯಂಟ್ ಅಂತ ತೊಗೊಂಡ್ರೆ ಬರೀ +1 ತೊಗೋಬೇಕಾಗುತ್ತೆ. ಎರಡೆರಡು ಸರಿ ಮೈನಸ್ ಬರಬಾರ್ದಲ್ಲಿ. ನೆಕ್ಸ್ಟು ಕೋಎಫಿಷಿಯಂಟ್ ಆಫ್ QRಗೆ ಕೋಎಫಿಷಿಯಂಟ್ ಏನು 1 ಆ್ಯಂಡ್ ಕೋಎಫಿಷಿಯಂಟ್ ಆಫ್ -RP. -RPಗೆ ಕೋಎಫಿಷಿಯಂಟ್ ಏನಪ್ಪ, ಸೊ 1 ಅಥವಾ ಇಲ್ಲೇನು ಮಾಡೋಣ, ಇದನ್ನು +RP ಮಾಡಬೇಡ. ಸೊ RPಗೆ ಕೋಎಫಿಷಿಯಂಟ್ ಏನು -1. RPಗೆ ಕೋಎಫಿಷಿಯಂಟ್ ಏನು -1 ಅಥವಾ -RPನೇ ಇರಲಿ ಅಂದರೆ ಇದನ್ನು ಕೋಎಫಿಷಿಯಂಟ್ ಏನಂತ ತೊಗೊಳ್ಬೇಕು, +1 ಅಂತ ತೊಗೋಬೇಕಾಗತ್ತೆ. ಯಾಕೆಂದರೆ +× ಮೈನಸ್ಸೇ ಆಗುತ್ತಲ್ಲ ಅದು ಹಾಗಾಗಿ. ನೆಕ್ಸ್ಟ್ ಫಿಫ್ತ್ ಒನ್, x/2 + y/2 - xy. ವೆರಿ ಸಿಂಪಲ್. ಸೊ x/2 y/2 ಆ್ಯಂಡ್ -xy ಆರ್ ದ 3 ಟರ್ಮ್ಸ್. ಸೊ ಹಾಗಾದರೆ ಕೋಎಫಿಷಿಯಂಟ್ ಬರೆಯೋಣ, ತುಂಬ ಕೇರ್ಫುಲ್ಲಾಗಿರಿ. ಕೋಎಫಿಷಿಯಂಟ್ ಆಫ್ x/2 ಈಸ್ ನೋಡಿ, ಎಕ್ಸಿಂದ ಏನೂ ಇಲ್ಲ 1 ಇದೆ. ಸೊ ನೋಡಿ x/2 ಅನ್ನೋದು ಒಂದು ಟರ್ಮ್, ಯಾಕೆಂದರೆ ಮಧ್ಯದಲ್ಲಿ ಡಿವಿಷನ್ ಸೈನ್ ಇರೋದ್ರಿಂದ ನಾನು ಹೇಳಿದ್ದೆ ಮಲ್ಟಿಪ್ಲಿಕೇಶನ್ ಸೈನು ಡಿವಿಷನ್ ಸೈನ್ ಬಂದರೆ ಟರ್ಮ್ಸನ್ನು ಅದು ಸಪ್ರೇಟ್ ಮಾಡೋದಿಲ್ಲ. ಸೊ ಪ್ಲಸ್ಸು ಮೈನಸ್ ಇದ್ದರೆ ಮಾತ್ರ ಟರ್ಮ್ಸು ಸಪ್ರೇಟ್ ಆಗುತ್ತೆ. x/2ಗೆ ನಾವು ಕೋಎಫಿಷಿಯಂಟು ನೋಡಿ x/2. ಓಕೆ, ಹೇಗೆ ತೊಗೋಬೇಕು, ಎಕ್ಸಿಂದ ಏನೂ ಇದೆ, ಏನೂ ಇಲ್ಲ ಅಂದರೆ 1. ಸೊ ಕೆಳಗಡೆ ಇರೋ 2ನ ಕೂಡ ತೊಗೋಬೇಕು. ಸೊ 1/2 × x. ಸೊ 1/2 × x ಮತ್ತೆ ನಾವು ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ ಮಕ್ಕಳ, x/2ನೇ ಬರುತ್ತೆ ನೋಡಿ. ಸೊ ½ × x = x/2. ಸೊ ಹಾಗಾದರೆ ಎಕ್ಸಿಗೆ ಕೋಎಫಿಷಿಯಂಟ್ ಏನು 1/2 ಇಸ್ ಅ ಕೋಎಫಿಷಿಯಂಟ್ ಆಫ್ ವಾಟ್, x. 1/2 ಇಸ್ ಅ ಕೋಎಫಿಷಿಯಂಟ್ ಆಫ್ x. ಕ್ಲಿಯರ್, ಗೊತ್ತಾಗ್ತಿದಲ್ವಾ. ಕೋಎಫಿಷಿಯಂಟ್ ಆಫ್ y/2 ಸಿಮಿಲರ್ಲಿ ಏನು 1/2 ಇದೇ ರೀತಿ. y/2 = 1/2 × y y/2 ಆಗುತ್ತೆ. ಹಾಗಾಗಿ yಗೆ ಕೋಎಫಿಷಿಯಂಟ್ 1/2. ಆ್ಯಂಡ್ ಕೋಎಫಿಷಿಯಂಟ್ ಆಫ್ -xy ಕೋಎಫಿಷಿಯಂಟ್ ಏನಾಗುತ್ತೆ, -xyಗೆ ಕೋಎಫಿಷಿಯಂಟು ಇಲ್ಲಿ +1 ಮಾಡಿಬಿಡ. ಓಕೆ, ಸೊ -xyಗೆ ಕೋಎಫಿಷಿಯಂಟ್ ಏನಾಗುತ್ತೆ 1. ಓಕೆ, -xyಗೆ ಕೋಎಫಿಷಿಯಂಟು ದಟ್ ಈಸ್ 1. ಕ್ಲಿಯರ್. ಅಥವಾ +xyಗೆ ಕೋಎಫಿಷಿಯಂಟ್ ಏನಾಗುತ್ತೆ -1 ಆಗುತ್ತೆ. ಸೊ ಇಲ್ಲಿ ನೋಡಿ, ಇದನ್ನು ಕೂಡ ನಿಮಗೆ ತೋರಿಸ್ತೀನಿ. ಯಾಕೆ ಅಂದರೆ, ಸೊ ಇಲ್ಲಿ -xy ಇದೆ ಅಲ್ವೇನ್ರಿ, ಇಲ್ಲಿ ಹಿಂದೆ ಏನಿದೆ 1 ಇದೆ. ಓಕೆ, -1. ಸೊ xyಗೆ ಕೋಎಫಿಷಿಯಂಟು -1. -xyಗೆ ಕೋಎಫಿಷಿಯಂಟ್ ಏನಾಗುತ್ತೆ, ಬರೀ +1 ಆಗುತ್ತೆ. ಓಕೆ, ಸೊ ಹಾಗಾಗಿ ಎರಡು ಹತ್ರನೂ ಅಲ್ಲಿ ಮೈನಸ್ ಬರಬಾರ್ದು. ಬೆಟರ್ ಇಲ್ಲಿ ಏನು ಮಾಡೋಣ, ಇದನ್ನು ಪ್ಲಸ್ ಮಾಡೋಣ. ಎಸ್, ಇದು ಪ್ಲಸ್ ಇರಲಿ, ಇದು ಮೈನಸ್ ಇರಲಿ, ಆವಾಗ ನೀಟಾಗಿ ಗೊತ್ತಾಗುತ್ತೆ. ಓಕೆ, ಸೊ xyಗೆ ಕೋಎಫಿಷಿಯಂಟ್ ಏನು -1 ನೋಡಿ. xyಗೆ ಕೋಎಫಿಷಿಯಂಟ್ ಏನಪ್ಪ -1. ಸೊ -1 × xy ಏನಾಗುತ್ತೆ ಮಕ್ಕಳ, -xy ಆಗುತ್ತೆ. ಸೊ ಹಾಗಾಗಿ -xyಗೆ ಕೋಎಫಿಷಿಯಂಟ್ -1, -xyಗೆ ಕೋಎಫಿಷಿಯಂಟ್ +1, xyಗೆ ಕೋಎಫಿಷಿಯಂಟ್ -1, -xyಗೆ ಕೋಎಫಿಷಿಯಂಟ್ +1 ಆಗುತ್ತೆ. ಓಕೆ, ಕ್ಲಿಯರ್. ಓಕೆ, ನೆಕ್ಸ್ಟ್ ಸಿಕ್ಸ್ತ್ ಒನ್, 0.3a - 0.6ab + 0.5b. ಎಷ್ಟು ಟರ್ಮ್ಸ್ ಇದೆ, 3 ಟರ್ಮ್ಸ್ ಇದೆ. ಸೊ 0.3a - 0.6 ab ಆ್ಯಂಡ್ 0.5b ಆರ್ ದ 3 ಟರ್ಮ್ಸ್. ಸೊ ಕೋಎಫಿಷಿಯಂಟ್ ಬರಿತಾ ಹೋಗೋಣ ಹಾಗಾದರೆ. ಸೊ ಕೋಎಫಿಷಿಯಂಟ್ ಏನು, ಕೋಎಫಿಷಿಯಂಟ್ ಆಫ್ 0.3a ಈಸ್ 0.3. ಎ ಹಿಂದೆ ಏನಿದೆ ಅದನ್ನು ತೊಗೊಳ್ಬೇಕಾಗತ್ತೆ. ಓಕೆ,
ಕೋಎಫಿಷಿಯಂಟ್ ಆಫ್ ಮೈನಸ್ 0.6 ಎ ಬಿ. ನೋಡಿ ಈಗ ಎ ಬಿಗೆ ಕೋಎಫಿಷಿಯಂಟ್ ಏನು ಹೇಳಿ, ಮೈನಸ್ 0.6. ಎ ಬಿನ ಬಿಟ್ಟು ರಿಮೈನಿಂಗ್ ತೊಗೊಳ್ಳಿ, ಮೈನಸ್ 0.6. ಆ್ಯಂಡ್ ಕೋಎಫಿಷಿಯಂಟ್ ಆಫ್ 0.5 ಬಿ. ಸೊ 0.5ಗೆ ಕೋಎಫಿಷಿಯಂಟ್ ಏನಾಗುತ್ತೆ ಹಾಗಾದರೆ, ಬಿನ ಬಿಟ್ಟು ಹಿಂದೆ ಏನಿದೆ 0.5. ಸೊ ಹಾಗಾದರೆ 0.5 ಬಿಯ ಕೋಎಫಿಷಿಯಂಟ್ 0.5. ಕ್ಲಿಯರ್? ಓಕೆ. ನೆಕ್ಸ್ಟ್ ಸೆಕೆಂಡ್ ಪ್ರಾಬ್ಲಮ್. Classify the following polynomials as monomials, binomial, trinomials. Which polynomials do not fit in any of these 3 categories? ನೋಡಿ, ಸೊ ಇದರಲ್ಲಿ ನೋಡಿ ಈಗ ಅವ್ರು ಏನಂತ ಕೊಟ್ಟರು, ಕ್ಲಾಸಿಫೈ ದ ಫಾಲೋಯಿಂಗ್ ಪಾಲಿನಾಮಿಯಲ್ಸ್ ಅಂತ ಕೊಟ್ಟರು. ಅಂದರೆ ಇದು ಎಲ್ಲವೂ ಕೂಡ ಪಾಲಿನಾಮಿಯಲ್ಸೇ. ನಾನು ನಿಮ್ಗೆ ಹೇಳಿದ್ದೆ, 1 ಟರ್ಮ್ ಇದ್ದರೂ ಪಾಲಿನಾಮಿಯಲೇ, 2 ಇದ್ದರೂ ಪಾಲಿನಾಮಿಯಲೇ, 3 ಇದ್ದರೆ ಕೂಡ ಪಾಲಿನಾಮಿಯಲ್, ಮೋರ್ ದ್ಯಾನ್ 3 ಇದ್ದರೂ ಪಾಲಿನಾಮಿಯಲ್ ಅಂತ ಹೇಳ್ತೀವಿ. ಆದರೆ ಪಾಲಿನಾಮಿಯಲ್ಸಲ್ಲಿ ನಾವು ಫರ್ದರ್ ಕರೆಕ್ಟ್ ಇದು ಮಾಡ್ತಾ ಹೋದರೆ, 1 ಟರ್ಮ್ ಇದ್ದರೆ ಅದನ್ನು ಎಕ್ಸಾಕ್ಟ್ಲಿ ಮಾನೋಮಿಯಲ್ ಅಂತ ಮಾತ್ರ ಹೇಳ್ತೀವಿ, 2 ಟರ್ಮ್ಸ್ ಇದ್ದರೆ ಬೈನಾಮಿಯಲ್, 3 ಟರ್ಮ್ಸ್ ಇದ್ದರೆ ಟ್ರೈನಾಮಿಯಲ್. ಆದರೆ ಇದೆಲ್ಲವೂ ಪಾಲಿನಾಮಿಯಲ್ ಕೂಡ ಹೌದು. ಓಕೆ, ಇದು ಪಾಲಿನಾಮಿಯಲ್ ಕೂಡ ಹೌದು. ಸೊ ಈ ಪಾಲಿನಾಮಿಯಲ್ಸಲ್ಲಿ ಬರೀ 1 ಟರ್ಮ್ ಇದ್ದರೆ ಅದನ್ನು ಮಾನೋಮಿಯಲ್ ಅಂತ ಹೇಳ್ತೀವಿ, ಅದನ್ನು ಪಾಲಿನಾಮಿಯಲ್ ಕೂಡ ಹೇಳ್ತೀವಿ. 2 ಟರ್ಮ್ಸ್ ಇದ್ದರೆ ಬೈನಾಮಿಯಲ್ ಅಂತಲೇ ಹೇಳ್ತೀವಿ, ಪಾಲಿನಾಮಿಯಲ್ ಅಂತಲೂ ಕೂಡ ಹೇಳ್ತೀವಿ. ಓಕೆ, ಸೊ ಇದು ಪಾಲಿನಾಮಿಯಲ್ ಇರೋ ಏನೋ ಪಾಲಿನಾಮಿಯಲ್ ಅಂಡರಲ್ಲಿ ಇರೋದು ಇದು. ಓಕೆ, ಸೊ ಹಾಗಾದರೆ ಇದರಲ್ಲಿ ಯಾವುದು ಮಾನೋಮಿಯಲ್, ಯಾವುದು ಬೈನಾಮಿಯಲ್, ಯಾವುದು ಟ್ರೈನಾಮಿಯಲ್ ಅಂತ ನಾವೀಗ ನೋಡ್ತಾ ಹೋಗೋಣ ಮಕ್ಕಳು. ಸೊ ದ ಗಿವನ್ ಪಾಲಿನಾಮಿಯಲ್ಸ್ ಆರ್ ಕ್ಲಾಸಿಫೈಡ್ ಆ್ಯಸ್ ಅಂಡರ್, ಸೊ ಮಾನೋಮಿಯಲ್, ಬೈನಾಮಿಯಲ್, ಟ್ರೈನಾಮಿಯಲ್. ಹೌದಲ್ವಾ? ಪಾಲಿನಾಮಿಯಲ್ಸ್ನ ನಾವು 3 ಥರ ಕ್ಲಾಸಿಫೈ ಮಾಡ್ಕೊಂಡಿದ್ದೀವಿ ಇಲ್ಲಿ, ಮಾನೋಮಿಯಲ್, ಬೈನಾಮಿಯಲ್, ಟ್ರೈನಾಮಿಯಲ್. ಸೊ ಅಲ್ಲ ಆಲ್ಜಿಬ್ರಾಕ್ ಎಕ್ಸ್ಪ್ರೆಷನ್ ಹ್ಯಾವಿಂಗ್ ವಾಟ್ ಓನ್ಲಿ 1 ಟರ್ಮ್. 1 ಟರ್ಮ್ ಇದ್ದರೆ ಏನಂತ ಹೇಳ್ತೀವಿ, ಮಾನೋಮಿಯಲ್. ಆ್ಯಂಡ್ ಆಲ್ಜಿಬ್ರಾಕ್ ಎಕ್ಸ್ಪ್ರೆಷನ್ ಹ್ಯಾವಿಂಗ್ 2 ಟರ್ಮ್ಸ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ binomial. And algebraic expression having 3 terms we are going to call it as what? Trinomial. ಹಾಗಾದರೆ ಇಲ್ಲಿ ಒಂದೊಂದೇ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಮಾನೋಮಿಯಲ್, ನಾನು ಇಲ್ಲೇ ಆನ್ಸರ್ ನಾನು ಸಪ್ರೇಟ್ ಆಗಿದೆ, ಇದನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. 1000 ಪಿ ಕ್ಯೂ ಆರ್. ಓಕೆ, 1000 ಅನ್ನೋದು ಒಂದೇ ಟರ್ಮ್ ಇದೆ ನೋಡಿ, ಮಾನೋಮಿಯಲ್. ಪಿ ಕ್ಯೂ ಆರ್, ನೀವು ನೋಡಿ ಪಿ ಒಂದು ಕ್ಯೂ ಒಂದು ಆರ್ ಒಂದು ಅಲ್ಲ, ಮಧ್ಯದಲ್ಲಿ ನಿಮಗೆ ಪ್ಲಸ್ಸು ಮೈನಸ್ ಇದ್ದರೆ ಮಾತ್ರ ಟರ್ಮ್ ಸಪ್ರೇಟ್ ಆಗುತ್ತೆ. ಇಂಟು ಇದ್ರೂ ಆಗಲ್ಲ, ಡಿವಿಷನ್ ಇದ್ರೂ ಆಗಲ್ಲ. ಸೊ ಹಾಗಾಗಿ ಪಿ ಕ್ಯೂ ಆರ್ ಕೂಡ ಏನೋ ಮಾನೋಮಿಯಲ್. ನೆಕ್ಸ್ಟ್ ಬೈನಾಮಿಯಲ್ ನೋಡಿ, ಎಕ್ಸ್ ಪ್ಲಸ್ ವೈ, 1 2 ಟರ್ಮ್ ಇದೆ, ಎಕ್ಸ್ ಪ್ಲಸ್ ವೈ ಬೈನಾಮಿಯಲ್. 2y ಮೈನಸ್ 3y ಸ್ಕ್ವೇರ್ ಬೈನಾಮಿಯಲ್. 4z ಮೈನಸ್ 15z ಸ್ಕ್ವೇರ್ ಬೈನಾಮಿಯಲ್. ಪಿ ಸ್ಕ್ವೇರ್ ಕ್ಯೂ ಪ್ಲಸ್ ಪಿ ಕ್ಯೂ ಸ್ಕ್ವೇರ್ ಬೈನಾಮಿಯಲ್. 1 2 ಟರ್ಮ್ ಇದೆ, 2p ಪ್ಲಸ್ 2q. ಸೊ ದಿಸ್ ಈಸ್ ಆಲ್ಸೋ ಬೈನಾಮಿಯಲ್. ನೆಕ್ಸ್ಟ್ ಟ್ರೈನಾಮಿಯಲ್. ನೋಡಿ, ಇವೆಲ್ಲವೂ ಕೂಡ ಇಲ್ಲಿ ಕೊಟ್ಟಿರೋ ಟರ್ಮ್ಸಿಂದನೇ ನಾನು ಸಪ್ರೇಟ್ ಮಾಡಿರೋದು. ಸೊ ಟ್ರೈನಾಮಿಯಲ್ 7 ಪ್ಲಸ್ ವೈ ಪ್ಲಸ್ 5x, 1 2 3 ಟರ್ಮ್ ಇದೆ, ಟ್ರೈನಾಮಿಯಲ್. ನೆಕ್ಸ್ಟ್ 2y ಮೈನಸ್ 3y ಸ್ಕ್ವೇರ್ ಪ್ಲಸ್ 4yq, 1 2 3 ಟರ್ಮ್ಸ್ ಇದೆ, ಹಾಗಾಗಿ ಇದು ಕೂಡ ಏನಾಗುತ್ತೆ, ಟ್ರೈನಾಮಿಯಲ್. 5x ಮೈನಸ್ 4y ಪ್ಲಸ್ 3x ಟ್ರೈನಾಮಿಯಲ್. ಸೊ ಹಾಗಾದರೆ ಇದರಲ್ಲಿ ಯಾವುದು 1 2 ಟರ್ಮು ಯಾವುದಕ್ಕೂ ಫಿಟ್ ಆಗ್ತಾಯಿಲ್ಲ. ಯಾವುದ್ಯಾವುದು ನೋಡಿ, ಇಲ್ಲಿ ಅಂಡರ್ಲೈನ್ ಮಾಡ್ತೀನಿ. ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಡಿ ಪ್ಲಸ್ ಡಿ ಎ. ಏಕೆ, ಎಷ್ಟಿದೆ ಟರ್ಮ್ಸ್ ಇಲ್ಲಿ ನಮಗೆ? ಸೊ 4 ಟರ್ಮ್ಸ್ ಇದೆ. 4 ಟರ್ಮ್ಸ್ ಇದ್ರದ್ದು ನಾವೇನಂತ ತೊಗೊಳ್ಬೇಕಾಗತ್ತೆ? ಸೊ ವಿ ಹ್ಯಾವ್ ಟು ಟೇಕ್ ಇಟ್ ಆಸ್ ವಾಟ್? ಪಾಲಿನಾಮಿಯಲ್. ಎಸ್, ಹೌದಲ್ವ? ಇವೆರಡು ಯಾವುದಕ್ಕೂ ಅಂದರೆ ಈ 3 ಏನು ಮಾನೋಮಿಯಲ್, ಬೈನಾಮಿಯಲ್, ಟ್ರೈನಾಮಿಯಲ್ ಅಂಡರಲ್ಲಿ ಬರೋದಿಲ್ಲ. ಸೊ ಪಾಲಿನಾಮಿಯಲ್ಸ್ ದಟ್ ಡು ನಾಟ್ ಫಿಟ್ ಎನಿ ಕ್ಯಾಟಗರೀಸ್ ಈಸ್ x plus x square plus x cube plus x to the power 4, comma ab plus be plus cd plus da. Okay, which do not fit under monomial, binomial and trinomial. Clear, children? Okay, yes. Next, let's move towards the third main. Okay, this is the third main. Add the following. First one, ab minus bc, comma bc minus ca, comma ca minus ab. ನೋಡಿ, ಆ್ಯಡ್ ಅಂತ ಹೇಳಿದ್ದಾರೆ. ಹಾಗಾದರೆ ಇನ್ನೇನು ಮಾಡಬೇಕು? ಈಗ ನಾವು ಆ ಕಾಮವನ್ನು ತೆಗೆದು ಅಲ್ಲಿ ಪ್ಲಸ್ ಆಗ್ತಾ ಹೋಗಬೇಕು. ಓಕೆ, ನೋಡಿ, ಎ ಬಿ ಮೈನಸ್ ಬಿ ಸಿ ಪ್ಲಸ್ ಬಿ ಸಿ ಮೈನಸ್ ಸಿ ಎ ಪ್ಲಸ್ ಸಿ ಎ ಮೈನಸ್ ಎ ಬಿ. ಓಕೆ, ನಾವು ಈಗ ಬ್ರ್ಯಾಕೆಟ್ ಓಪನ್ ಮಾಡ್ಕೊಂಡು ನೋಡಿ, ಹೇಗೆ ಎ ಬಿ ಮೈನಸ್ ಬಿ ಸಿ ಪ್ಲಸ್ ಇಂಟು ಬಿ ಸಿ ಪ್ಲಸ್ ಬಿ ಸಿನೇ ಉಳಿಯುತ್ತೆ, ಪ್ಲಸ್ ಇಂಟು ಮೈನಸ್ ಮೈನಸ್ಸೇ ಉಳಿಯುತ್ತೆ. ಸೊ ಮೈನಸ್ ಇ ಎ ಪ್ಲಸ್ ಸಿ ಎ ಪ್ಲಸ್ ಇಂಟು ಮೈನಸ್ ಎ ಬಿನೇ ಉಳೀತು ನೋಡಿ, ಪ್ಲಸ್ ಬಿ ಸಿ ಹಾಗೆ ಬರ್ಕೊಂಡೆ, ಪ್ಲಸ್ ಇಂಟು ಮೈನಸ್ಸೇ ಇದೆ, ಸೊ ಮೈನಸ್ ಸಿ ಎ ಆಯಿತು, ಪ್ಲಸ್ ಸಿ ಎ ಪ್ಲಸ್ ಇಂಟು ಮೈನಸ್ ಎ ಬಿ. ಈಗ ಏನು ಮಾಡೋಣ? ಸೇಮ್ ಲೈಕ್ ಟರ್ಮ್ಸ್ ಎಲ್ಲ ಒಂದು ಕಡೆ ತಂದುಬಿಡೋಣ. ಸೊ ಲೈಕ್ ಟರ್ಮ್ಸ್ ಇಸ್ ನಥಿಂಗ್ ಬಟ್ ಹ್ಯಾವಿಂಗ್ ದ ಸೇಮ್ ವೇರಿಯಬಲ್ಸ್. ಓಕೆ, ಸೊ ದ ಟರ್ಮ್ಸ್ ಆಲ್ಜಿಬ್ರಾಕ್ ಎಕ್ಸ್ಪ್ರೆಷನ್ ವಿತ್ ದ ಸೇಮ್ ವೇರಿಯಬಲ್ಸ್ನ ನಾವು ಲೈಕ್ ಟರ್ಮ್ಸ್ ಅಂತ ಹೇಳ್ತೀವಿ. ನೋಡಿ, ಇಲ್ಲಿ ಎ ಬಿ
ಮೈನಸ್ ಎ ಬಿ ಪಕ್ಕ ಬರ್ಕೊಂಡಿದ್ದೀನಿ ಅಷ್ಟೇ. ಮೈನಸ್ ಬಿ ಸಿ ಪ್ಲಸ್ ಬಿ ಸಿ ಪಕ್ಕ ಮೈನಸ್ ಸಿ ಎ ಪ್ಲಸ್ ಸಿ ಎ ಪಕ್ಕ ಬರ್ಕೊಂಡಿದ್ದೀನಿ. ಈಗ ಏನಾಗುತ್ತೆ ನೋಡಿ, ಮೈನಸ್ ಎ ಬಿ ಪ್ಲಸ್ ಎ ಬಿ ಮೈನಸ್ ಬಿ ಸಿ ಪ್ಲಸ್ ಬಿ ಸಿ ಮೈನಸ್ ಸಿ ಎ ಪ್ಲಸ್ ಸಿ ಎ ಗೆಟ್ಸ್ ಕ್ಯಾನ್ಸರ್. ಸೊ ವಾಟ್ ಇಸ್ ದ ಆನ್ಸರ್ ದೆನ್? 0 is the answer. 0 is the answer. Next, second one. ಸೊ ಎ ಮೈನಸ್ ಬಿ ಪ್ಲಸ್ ಎ ಬಿ ನೋಡಿ, ಇಲ್ಲಿ ಏನಿದೆ, ಕಾಮ ಇದೆ, ಆ ಕಾಮ ತೆಗೆದು ಪ್ಲಸ್ ಹಾಕ್ಕೊಂಡಿದ್ದೀನಿ, ಇದು ಬ್ರ್ಯಾಕೆಟಲ್ಲಿ ಹಾಗೆ ಬರ್ಕೊಂಡಿದ್ದೀನಿ ಈ 3 ಟರ್ಮ್ನ. ಓಕೆನಾ? ಸೊ ಪ್ಲಸ್ ಬಿ ಆಫ್ ಸೊ ಬಿ ಮೈನಸ್ ಸಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಮೈನಸ್ ಎ ಪ್ಲಸ್ ಎ ಸಿ. ಎ ಮೈನಸ್ ಬಿ ಪ್ಲಸ್ ಎ ಬಿ ಹಾಗೆ ಬರ್ಕೊಂಡೆ. ಇಲ್ಲಿ ನೋಡಿ ಮಕ್ಕಳ, ಈಗ ಪ್ಲಸ್ ಬಿ ಪ್ಲಸ್ ಇಂಟು ಮೈನಸ್ ಸಿ ಪ್ಲಸ್ ಇಂಟು ಪ್ಲಸ್ ಬಿ ಸಿ. ನೆಕ್ಸ್ಟ್ ಪ್ಲಸ್ ಸಿ ಪ್ಲಸ್ ಇಂಟು ಮೈನಸ್ ಎ ಪ್ಲಸ್ ಇಂಟು ಪ್ಲಸ್ ಎ ಸಿ. ಈಗಲೂ ಅಷ್ಟೇ ಸೇಮ್ ಟರ್ಮ್ಸ್ ಎಲ್ಲ ಒಂದು ಕಡೆ ಬರ್ಕೊಂಡೆ. ಎ ಎಲ್ಲ ಎ ಮೈನಸ್ ಎ ಪಕ್ಕದಲ್ಲಿ ಬರ್ಕೊಂಡೆ, ಪ್ಲಸ್ ಬಿ ಇಲ್ಲಿದೆ ನೋಡಿ, ಮೈನಸ್ ಬಿ ಇಲ್ಲಿದೆ, ಅದನ್ನು ಪಕ್ಕದಲ್ಲಿ ಬರ್ಕೊಂಡೆ, ಪ್ಲಸ್ ಸಿ ಮೈನಸ್ ಸಿ ಪಕ್ಕದಲ್ಲಿ ಬರ್ಕೊಂಡೆ. ಇನ್ನು ಎ ಬಿ ಬಿ ಸಿ ಮತ್ತು ಸಿ ಎ. ಓಕೆ, ಸೊ ಈಗೇನಾಯಿತು, ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್ 0 ಉಳಿತು, ಪ್ಲಸ್ ಬಿ ಮೈನಸ್ ಬಿ ಕ್ಯಾನ್ಸಲ್ 0 ಉಳಿತು, ಪ್ಲಸ್ ಸಿ ಮೈನಸ್ ಸಿ ಕ್ಯಾನ್ಸಲ್ ಆಗಿ 0 ಉಳಿತು. ಒಂದು ಪ್ಲಸ್ಸು ಒಂದು ಮೈನಸ್ ಇದ್ದರೆ ಕಳಿಬೇಕು, ಹೌದಲ್ವಾ? ಸೊ ಹಾಗಾದ್ರೆ ಉಳಿದಿದ್ದೇನು, ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ. ಸೊ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ಇಸ್ ದ what required answer. Next, third one. 2p square q square minus 3pq plus 4 comma 5 plus 7pq minus 3p square q square. Okay, add ಮಾಡೋಣ. 2p square q square minus 3pq plus 4 plus 5 plus 7pq minus 3p square q square. ಓಕೆ, ಫಸ್ಟ್ ಟ್ರೈನೋಮಿಯಲ್ ಏನಿದೆ ಆಸ್ ಇಟ್ ಈಸ್ ಬರ್ಕೊಂಡೆ. ಇಲ್ಲಿ ನೋಡಿ, ಪ್ಲಸ್ 5 ಹಾಗೆ ಬರ್ಕೊಂಡಿದ್ದೀನಿ, ಇಲ್ಲಿ ಪ್ಲಸ್ 5 ಇಲ್ಲಿ ಬರ್ಕೊಂಡಿದ್ದೀನಿ, ಪ್ಲಸ್ ಇಂಟು ಪ್ಲಸ್ 7pq. ಓಕೆ, ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ, ಮೈನಸ್ ಆಗುತ್ತೆ ಮಕ್ಕಳ. ಪ್ಲಸ್ ಇಂಟು ಮೈನಸ್. ಸೊ ಇಲ್ಲಿ ಒಂದು ಸ್ಟೆಪ್ಪು ಏನಾಗಿದೆ, ಡೈರೆಕ್ಟಾಗಿ ಅದ್ರ ಪಕ್ಕ ಅಂದರೆ ಸೇಮ್ ಲೈಕ್ ಟರ್ಮ್ ಒಂದೇ ಥರದ ಟರ್ಮ್ಸು ಏನಾಗಿದೆ ಇಲ್ಲಿ ಅಸೈನ್ ಆಗಿದೆ. ಓಕೆ, ಸೊ ಅದಕ್ಕಿಂತ ಮುಂಚೆ ನೀವು ಬೇಕಾದರೆ ಈ ಸ್ಟೆಪ್ಪನ್ನು ಬರ್ಕೊಂಬಿಡಿ, ಗೊತ್ತಾಗಲ್ಲ ಅಂದರೆ. ಓಕೆ ನೋಡಿ, ಯಾವುದು ಆಫ್ಟರ್ ಸೆಕೆಂಡ್ ಸ್ಟೆಪ್. ಸೊ ಫಸ್ಟ್ ಇಲ್ಲಿ ಏನಿದೆ ವ್ಯಾಲ್ಯೂ, ಫಸ್ಟ್ ಟರ್ಮ್ ಏನಿದೆ ಸೇಮ್ ಬರ್ಕೊಳ್ತೀರಾ. ಏನಿದೆ ಒಂದು ಸರಿ ನೋಡೋಣ. 2p square q square minus 3pq, 2p square q square minus 3pq plus 4, okay, plus 4 plus 5 plus 7pq, ಯಾಕೆಂದರೆ ಅದನ್ನು ಮಲ್ಟಿಪ್ಲೈ ಮಾಡ್ಕೋತಾ ಇದ್ದೀನಿ. ಪ್ಲಸ್ ಇಂಟು ಮೈನಸ್ 3p square q square, 3p square q square. ಓಕೆ, ಎಸ್. ಇಲ್ಲಿ ನೋಡಿ, ಈಗ ಈ ಸ್ಟೆಪ್ ಆದಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ಸೇಮ್ ಟರ್ಮ್ಸ್ ಎಲ್ಲ ಒಂದು ಕಡೆ ಬರ್ಕೊಂಡಿದ್ದೀನಿ ನೋಡಿ. 2p square q square, ಮತ್ತೆ ಎಲ್ಲಿದೆ p square q square, ಇಲ್ಲಿದೆ ನೋಡಿ, ಅದನ್ನು ಪಕ್ಕದಲ್ಲಿ ಬರ್ಕೊಂಡಿದ್ದೀನಿ ಅಷ್ಟೇ. ಮೈನಸ್ 3p square q square ಅಂತ. ನೆಕ್ಸ್ಟ್ ಮೈನಸ್ 3pq, ಮತ್ತೆ ಇಲ್ಲಿದೆ ನೋಡಿ 7pq ಪಕ್ಕದಲ್ಲಿ ಬರ್ಕೊಂಡಿದ್ದೀನಿ. ಪ್ಲಸ್ 4 ಪ್ಲಸ್ 1. ಓಕೆ, ಈ ಸ್ಟೆಪ್ ಒಂದು ಇಲ್ಲಿ ಮಿಸ್ ಆಗಿದೆ ಅಷ್ಟೇ, ಬಟ್ ಡೈರೆಕ್ಟಾಗಿ ತೊಗೊಂಡಿದ್ದಾರೆ ಇಲ್ಲಿ. ಮೈನಸ್ 3p square q squareಲ್ಲಿ ಪ್ಲಸ್ 2p square q square ಹೋದರೆ ಉಳಿಯೋದೇನು ಮಕ್ಕಳ, ಮೈನಸ್ p square q square. ಯಾಕೆಂದರೆ ಒಂದು ಪ್ಲಸ್ ಇದೆ, ಒಂದು ಮೈನಸ್ ಇದೆ, ವೇರಿಯಬಲ್ ಸೇಮ್ ಇದೆ, ಕೋಎಫಿಷಿಯಂಟ್ ಏನಾದರೂ ಇರಲಿ, ವೇರಿಯಬಲ್ಸ್ ಸೇಮ್ ಇದೆ, ಅದರ ಪವರ್ಸ್ ಕೂಡ ಸೇಮ್ ಇದೆ. ಆವಾಗ ಕೋಎಫಿಷಿಯಂಟ್ನ ನಾವೇನು ಮಾಡಬೇಕು, ಸಬ್ಟ್ರಾಕ್ಟ್ ಮಾಡಬೇಕು. ಒಂದು ಪ್ಲಸ್ ಒಂದು ಮೈನಸ್ ಇರೋದ್ರಿಂದ ಸಬ್ಟ್ರಾಕ್ಟ್ ಮಾಡಬೇಕು. ಸೊ ಮೈನಸ್ 3p square q squareಲ್ಲಿ ಪ್ಲಸ್ 2p square q square ಸಬ್ಟ್ರಾಕ್ಟ್ ಆದರೆ ಉಳಿಯೋದೇನೋ ಮೈನಸ್ p square q square. ನೋಡಿ, ಇಲ್ಲಿ 3 ಅನ್ನೋದು ದೊಡ್ಡ ಸಂಖ್ಯೆ, 2ಗೆ ಕಂಪೇರ್ ಮಾಡಿದರೆ. ಸೊ 3 ಇಂದ ಇರೋ ಚಿಹ್ನೆ ಮೈನಸ್ನ ಇಡಬೇಕು. ಓಕೆ, ನೆಕ್ಸ್ಟ್ 7pq ಮೈನಸ್ 3pq, ಪ್ಲಸ್ 7pq ಅಲ್ಲಿ ಮೈನಸ್ 3pq ಅದರ ಉಳಿಯೋದೇನು ಪ್ಲಸ್ 4pq. ಯಾಕೆಂದರೆ 7 ಇಸ್ ಅ ಬಿಗ್ಗರ್ ನಂಬರ್, ಸೊ 7 ಇಂದ ಪ್ಲಸ್ ಇದೆ, ಹಾಗಾಗಿ ಪ್ಲಸ್ 4pq. ಸೊ 4 ಪ್ಲಸ್ 5 9. ಸೊ 4 ಪ್ಲಸ್ 5 ಏನು 9. ಕ್ಲಿಯರ್? ನೆಕ್ಸ್ಟ್ ಎಲ್ ಸ್ಕ್ವೇರ್ ಪ್ಲಸ್ ಎಮ್ ಸ್ಕ್ವೇರ್ ಪ್ಲಸ್, ನೋಡಿ ಇಲ್ಲಿ ಕಾಮ ತೆಗೆದು ಜಸ್ಟ್ ಏನು ಮಾಡಿದ್ದೀನಿ, ಪ್ಲಸ್ ಹಾಕ್ಕೊಂಡಿದ್ದೀನಿ. ಓಕೆ, ಪ್ಲಸ್ ಎಮ್ ಸ್ಕ್ವೇರ್ ಪ್ಲಸ್ ಎನ್ ಸ್ಕ್ವೇರ್ ಪ್ಲಸ್ ಎನ್ ಸ್ಕ್ವೇರ್ ಪ್ಲಸ್ ಎಲ್ ಸ್ಕ್ವೇರ್ ಪ್ಲಸ್ 2lm ಪ್ಲಸ್ 2mn ಪ್ಲಸ್ 2nl.
ಸೊ ಡೈರೆಕ್ಟಾಗಿ ನಾವೇನು ಮಾಡೋಣ, ಈಗ ಎಲ್ಲ ಪ್ಲಸ್ಸೇ ಇದೆ, ನಮಗೇನು ಅಡ್ಡಿ ಇಲ್ಲ. ಹಾಗಾಗಿ ಡೈರೆಕ್ಟಾಗಿ ಸೇಮ್ ಟರ್ಮ್ಸ್ನ ಒಂದು ಕಡೆ ಬರ್ಕೊಳ್ತಾ ಹೋಗೋಣ. ಎಲ್ ಸ್ಕ್ವೇರ್, ನೆಕ್ಸ್ಟ್ ಎಲ್ ಸ್ಕ್ವೇರ್ ಎಲ್ಲಿದೆ ನೋಡಿ, ಇಲ್ಲಿದೆ ಎಲ್ ಸ್ಕ್ವೇರ್. ಎಮ್ ಸ್ಕ್ವೇರ್, ಇಲ್ಲೊಂದು ಎಮ್ ಸ್ಕ್ವೇರ್ ಇದೆ. ನೆಕ್ಸ್ಟ್ ಎನ್ ಸ್ಕ್ವೇರ್, ಇಲ್ಲೊಂದು ಎನ್ ಸ್ಕ್ವೇರ್ ಇದೆ. ಸೊ ರಿಮೈನಿಂಗ್ 2LM + 2MN + 2NL. ಮೈನಸ್ ಇದ್ದರೆ ಏನು ಮಾಡಬೇಕು, ನಾವು ಮಲ್ಟಿಪ್ಲೈ ಎಲ್ಲ ಮಾಡಬೇಕಾಗತ್ತೆ. ಇದು ಕಂಪ್ಲೀಟ್ ಪ್ಲಸ್ ಇರೋದ್ರಿಂದ ಸೊ ಡೈರೆಕ್ಟಾಗಿ ನಾವು ಇಲ್ಲಿ ಬರ್ಕೊಳ್ಬೋದು ಅದಲ್ವಾ. ಸೊ ಎಲ್ ಸ್ಕ್ವೇರ್ + ಎಲ್ ಸ್ಕ್ವೇರ್, ಎಮ್ ಸ್ಕ್ವೇರ್ + ಎಮ್ ಸ್ಕ್ವೇರ್, ಎನ್ ಸ್ಕ್ವೇರ್ + ಎನ್ ಸ್ಕ್ವೇರ್. ಸೊ ರಿಮೈನಿಂಗ್ 2LM 2MN + 2NLನ ಹಾಗೆ ಬರ್ಕೊಂಡಿದ್ದೀನಿ. ಎಲ್ ಸ್ಕ್ವೇರ್ + ಎಲ್ ಸ್ಕ್ವೇರ್ 2L ಸ್ಕ್ವೇರ್, ಎಮ್ ಸ್ಕ್ವೇರ್ + ಎಮ್ ಸ್ಕ್ವೇರ್ 2M ಸ್ಕ್ವೇರ್, ಎನ್ ಸ್ಕ್ವೇರ್ + ಎನ್ ಸ್ಕ್ವೇರ್ 2N ಸ್ಕ್ವೇರ್, 2LM + 2MN + 2NL. ಓಕೆ, ಕ್ಲಿಯರ್? ಸೊ ದಿಸ್ ಇಸ್ ದ ಥರ್ಡ್ ಮೇನ್. ಸೊ ಇದರಲ್ಲಿ ಯಾವ ರೀತಿ ಆ್ಯಡ್ ಮಾಡಬೇಕು ಅನ್ನೋದು ನಿಮ್ಗೆ ಗೊತ್ತಾಯ್ತು. ಸೊ ಈ ರೀತಿ ಈ ಒಂದು ಹಾರಿಜಾಂಟಲ್ ಎಡಿಷನ್ ಅಂತ ಹೇಳ್ತೀವಿ ಇದನ್ನು ನಾವೇನಂತ ಹೇಳ್ತೀವಿ, ಹಾರಿಜಾಂಟಲ್ ಎಡಿಷನ್. ಇದನ್ನು ನಾವು ಬೇಕಾದ್ರೆ ವರ್ಟಿಕಲ್ ಎಡಿಷನ್ನ ಕೂಡ ಮಾಡ್ಬೋದು. ಅಂದರೆ ಒಂದು ಟರ್ಮ್ನ ಕೆಳಗಡೆ ಸೇಮ್ ಟರ್ಮ್ಸ್ ಬರೋ ರೀತಿ ಬರ್ಕೊಂಡು ಕೂಡ ನೀವು ಮಾಡ್ಬೋದು ಮಕ್ಕಳ. ಓಕೆ, ವರ್ಟಿಕಲ್ ಎಡಿಷನ್ನ ಕೂಡ ಮಾಡ್ಬೋದು. ಇಲ್ಲಿ ನಾನು ಹಾರಿಜಾಂಟಲ್ ಎಡಿಷನ್ನ ತೋರಿಸಿದ್ದೀನಿ. ಕ್ಲಿಯರ್? ಸೊ ನೆಕ್ಸ್ಟ್, ಸೊ ನೋಡಿ ಇಲ್ಲಿ ಫ್ಯೂ ಪ್ರಾಬ್ಲಮ್ಸ್ನ ಏನು ಮಾಡಿದ್ದೀನಿ, ವರ್ಟಿಕಲಿ ಕೂಡ ನಾವು ಯಾವ ರೀತಿ ಆ್ಯಡ್ ಮಾಡ್ಬೋದು ಅಂತ ಕೂಡ ತೋರಿಸಿದ್ದೀನಿ. ಇಲ್ಲಿ ನೋಡಿ, ರೈಟಿಂಗ್ ದ ಗಿವನ್ ಎಕ್ಸ್ಪ್ರೆಷನ್ ಇನ್ ಸಪ್ರೇಟ್ ರೋಸ್ ವಿತ್ ಲೈಕ್ ಟರ್ಮ್ಸ್ ಒನ್ ಬಿಲೋ ದ ಅದರ್ ವಿ ಹ್ಯಾವ್. ನೋಡಿ ಇಲ್ಲಿ ಯಾವ ಪ್ರಾಬ್ಲಮ್ ತೊಗೊಂಡಿದ್ದೀನಿ, ದಿಸ್ ಒನ್, ಸೆಕೆಂಡ್ ಒನ್ ತೊಗೊಂಡಿದ್ದೀನಿ ನಿಮ್ಗೆ ತೋರಿಸ್ಲಿಕ್ಕೆ ಅಂತ. ಓಕೆ, A - B + AB, B - C + BC, C - A + AC. ಓಕೆ ನೋಡಿ, ಫಸ್ಟ್ ಏನಿದೆ, ಫಸ್ಟ್ ಎಕ್ಸ್ಪ್ರೆಷನ್ ಹಾಗೆ ಬರ್ಕೊಂಬೋಣ, A - B + AB. ನೆಕ್ಸ್ಟ್ B - C BC ಇದೆಯಲ್ಲ, ಬಿ ಟರ್ಮ್ನ ಬಿ ಕೆಳಗಡೆ ಬರ್ಕೊಂಡಿದ್ದೀನಿ. ಇನ್ನು ಎ ಬಿ ಯಾವುದೂ ಇಲ್ಲ, ಹಾಗಾಗಿ ಈ -ನ ಈ ಕಡೆ ಬರ್ಕೊಂಡೆ, +BC ಈ ಕಡೆ ಬರ್ಕೊಂಡೆ. ನೋಡಿ, ಬಿ ಟರ್ಮ್ ಕೆಳಗಡೆ ಬಿನೇ ಬರಬೇಕು. ನೆಕ್ಸ್ಟ್ ಥರ್ಡ್ ಎಕ್ಸ್ಪ್ರೆಷನ್ ಏನಿದೆ ನೋಡಿ, ಥರ್ಡ್ ಎಕ್ಸ್ಪ್ರೆಷನ್ ನೋಡಿ ಮಕ್ಕಳಲ್ಲಿ ಏನಿದೆ, C - A + AC, C - A + AC. ಸೊ C - A, ಸೊ -A ನೋಡಿ, A ಕೆಳಗಡೆ -A, ಓಕೆ, C ಕೆಳಗಡೆ C, AC ಯಾವುದೂ ಇಲ್ಲ, ಹಾಗಾಗಿ ಹಾಗೆ ಬರ್ಕೊಂಡಿದ್ದೀನಿ. ಈಗ ನೋಡಿ, ಒಂದು ಪ್ಲಸ್ ಇದೆ, ಒಂದು ಮೈನಸ್ ಇದೆ, ಕ್ಯಾನ್ಸಲ್ ಆದರೆ 0 ಬರುತ್ತೆ. ಇಲ್ಲಿ ಒಂದು ಮೈನಸ್, ಒಂದು ಪ್ಲಸ್ ಇದೆ, ಕ್ಯಾನ್ಸಲ್ ಆದರೆ 0. ಸೊ ಇಲ್ಲಿ AB ಹಾಗೆ ಉಳಿತು, ಒಂದು ಮೈನಸ್, ಒಂದು ಪ್ಲಸ್ ಕ್ಯಾನ್ಸಲ್ ಆಗಿ 0. ಇಲ್ಲಿ ಕೂಡ +BC ಹಾಗೆ ಉಳಿತು, +AC ಹಾಗೆ ಉಳಿತು. ಸೊ AB + BC + CA ಸೇಮ್ ಆನ್ಸರ್ ಅಲ್ವಾ ಇಲ್ಲೂ ಕೂಡ ಬಂದಿದ್ದು. ಆದರೆ ಇಲ್ಲಿ ಏನು ಮಾಡಿದ್ದೀವಿ ನಾವು, ಹಾರಿಜಾಂಟಲ್ ಆಗಿ ಏನು ಮಾಡಿದ್ದೀವಿ, ಆ್ಯಡ್ ಮಾಡಿದ್ದೀವಿ. ಇಲ್ಲಿ ವರ್ಟಿಕಲಿ ಆ್ಯಡ್ ಮಾಡ್ತೀವಿ, ಅಂದರೆ ಒಂದು ಈಕ್ವೇಷನ್ನ ಇನ್ನೊಂದು ಈಕ್ವೇಷನ್ ಕೆಳಗಡೆ ಬರ್ಕೊಂಡು, ಅಂದರೆ ಲೈಕ್ ಟರ್ಮ್ಸ್ನ ಲೈಕ್ ಟರ್ಮ್ಸ್ ಕೆಳಗಡೆ ಬರ್ಕೊಂಡು ಮಾಡಿದ್ದೀವಿ. ಸೊ ಎರಡೂ ತೋರಿಸ್ತಾ ಇದ್ದೀನಿ, ಬಟ್ ನಿಮ್ಗೆ ಯಾವ್ದು ಕಂಫರ್ಟಬಲ್ ಆಗುತ್ತೆ ಅದನ್ನು ಬರ್ಕೊಳ್ಳಿ. ಬೆಟರ್ ನೀವು ಹಾರಿಜಾಂಟಲ್ ಎಡಿಷನ್ನ ಮಾತ್ರ ಕಾಪಿ ಮಾಡ್ಕೊಂಡ್ರೆ ಸಾಕು ನೋಟ್ಬುಕ್ಕಲ್ಲಿ. ಓಕೆನಾ? ನೆಕ್ಸ್ಟ್ ಥರ್ಡ್ ಒನ್ ಒಂದು ನೋಡ್ಕೊಳ್ಳೋಣ. ಸೊ 2p² q² - 3pq + 4, ದಿಸ್ ಒನ್ 2p² q² - 3pq + 4. ಹಾಗಾದರೆ ಈಗ ನಾನೇನು ಮಾಡಬೇಕು, -3pq² ಇಂದ ಏನಿದೆ ಮೈನಸ್ ಇದೆ ಅಂದರೆ ಮೈನಸ್ನ ಕೂಡ ನೀವೇನು ಮಾಡಬೇಕು, ಈ 2p² q² ಕೆಳಗಡೆ ಬರ್ಕೋಬೇಕು. ನೋಡಿ, -3p² q². ಸೊ ಈಗ -3pq ಇದೆ, ಹಾಗಾದರೆ PQ ವ್ಯಾಲ್ಯೂ ಯಾವುದಿದೆ, PQ ಟರ್ಮ್ ಒಳಗೊಂಡಿರೋದು ಯಾವುದಿದೆ ಇಲ್ಲಿದೆ ನೋಡಿ, 7pq. ಸೊ 7pqನ ಅದ್ರ ಕೆಳಗಡೆ ಬರ್ಕೊಂಡೆ, +5 ಕಾನ್ಸ್ಟೆಂಟ್ ಕೆಳಗಡೆ ಬರ್ಕೊಂಡಿದ್ದೀನಿ. ಓಕೆ, ಸೊ ಒಂದು ಮೈನಸ್ಸು ಒಂದು ಪ್ಲಸ್ ಇದೆ ಅಂದರೆ ಕಳಿಬೇಕು. -3p² q² ಅಲ್ಲಿ +2p² q² ಹೋದರೆ ಉಳಿಯೋದೇನು ಮಕ್ಕಳ, -1p² q². ಇಲ್ಲಿ 1 ಬರೆದ್ರೂ ಅಡ್ಡಿ ಇಲ್ಲ, ಬರೀಲಿಲ್ಲ ಅಂದರೂ ಅಡ್ಡಿ ಇಲ್ಲ. ಓಕೆ, ಸೊ -1p² q². ಸೊ +7 3pq ಅಲ್ಲಿ -3pq ಹೋದರೆ ಉಳಿಯೋದು +4pq. ಓಕೆ, ಸೊ 4 + 4 + 5 ದಟ್ ಈಸ್ +9, +4 + 5 ದಟ್ ಇಸ್ +9. ಸೇಮ್ ಆನ್ಸರ್ ಅಲ್ವಾ ಇಲ್ಲೂ ಕೂಡ ಬಂದಿರೋದು ನೋಡಿ. ಓಕೆ, ಸೊ ಜಸ್ಟ್ ನಿಮಗೆ ಎರಡರಲ್ಲೂ ಯಾವ ರೀತಿ ಆ್ಯಡ್ ಮಾಡೋದು ಅಂತ ತೋರಿಸ್ತಾ ಇರೋದು. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋಣ. L² + M². ನೆಕ್ಸ್ಟ್ ನೋಡಿ, M² M² ಕೆಳಗಡೆ ಬರ್ತದೆ, M² + N². ಓಕೆ, ಇಲ್ಲಿ ನೋಡಿ ಏನಿದೆ, L² + M², M² + N², N² + L² ಈ ರೀತಿಯಾಗಿದೆ. ಸೊ L² + M² ಬರ್ಕೊಂಡೆ, M² + N². ನೆಕ್ಸ್ಟ್ ಥರ್ಡ್ ಒನ್ ಏನಿದೆ, L² + N² ಇದೆ, L² ಕೆಳಗಡೆ N² ಕೆಳಗಡೆ ಬರೆದೆ. ಸೊ 2LM 2MN 2NL. ಸೊ ಇದು ಯಾವುದು, ಇವೆಲ್ಲ ಅನ್ಲೈಕ್ ಟರ್ಮ್ಸ್, ಅದನ್ನು ಹಾಗೆ ಬರ್ಕೊಂಡೆ ನಾನು. ಸೊ ನೋಡಿ, L² + L² ಏನಾಯಿತು, 2L², M² + M² 2M², N² + N² 2N² + 2LM + 2MN + 2NL ಹಾಗೆ ಉಳಿತಲ್ವಾ ಮಕ್ಕಳ, ಸೇಮೇ ಇದೆ ಅಲ್ವಾ? ಓಕೆ, ಕ್ಲಿಯರ್? ಎಸ್. ಸೊ that's all for today's class, children.
The remaining problems of this exercise I'm going to continue in the next class. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಈಗ ಹೇಗೆ ಆ್ಯಡ್ ಮಾಡಿದ್ವಿ ಅಲ್ವಾ, ಹಾರಿಜಾಂಟಲ್ ಆ್ಯಡ್ ಮಾಡಿದ್ವಲ್ಲ, ಅದೇ ಥರ ನೆಕ್ಸ್ಟು ಕ್ಲಾಸಲ್ಲಿ ಸಬ್ಟ್ರಾಕ್ಟ್ ಯಾವ ರೀತಿ ಮಾಡೋದು ಅನ್ನೋದು ನೋಡ್ಕೊಳ್ಳೋಣ. ಸೊ ಸಬ್ಟ್ರಾಕ್ಟ್ ಮಾಡ್ಬೇಕಾದ್ರೆ ವಿ ಮಸ್ಟ್ ಬಿ ವೆರಿ ಕೇರ್ಫುಲ್ ರಿಗಾರ್ಡಿಂಗ್ ದ ಸೈನ್ ಬಗ್ಗೆ ನೀಟಾಗಿ ಗೊತ್ತಿರಬೇಕು. ಮತ್ತು ಯಾವ ಸೈನ್ನ ಮೈನಸ್ ಇಂಟು ಮೈನಸ್ ಮಾಡಿದ್ರೆ ಏನಾಗುತ್ತೆ, ಪ್ಲಸ್ ಇಂಟು ಮೈನಸ್ ಮಾಡಿದ್ರೆ ಏನಾಗುತ್ತೆ ಅನ್ನೋದು ಇರಬೇಕಂದ್ರೆ ರೂಲ್ಸ್ ಆಫ್ ಸೈನ್ ಇದು ಆಲ್ರೆಡಿ ಕಲ್ತಿದ್ರೆ ಇನ್ನೊಂದು ಸರಿ ನಾನು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ನಿಮಗೆ ಇನ್ನೊಂದು ಸರಿ ನಾನು ಆ ಪ್ರಾಬ್ಲಮ್ಸ್ನ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಆ ರೂಲ್ಸ್ನ ಕೂಡ ರಿಕಾಲ್ ಮಾಡ್ತೀನಿ. ಓಕೆ, ಎಸ್. ಸೊ ಇದಿಷ್ಟನ್ನ ನಿಮ್ಮ ನೋಟ್ಸಲ್ಲಿ ನೀಟಾಗಿ ಬರ್ಕೊಂಡು ಇದನ್ನು ಪ್ರಾಕ್ಟೀಸ್ ಮಾಡಬೇಕು. ಕ್ಲಿಯರ್? ಓಕೆ, ಬಾಯ್ ಚಿಲ್ಡ್ರನ್.